2028 ವಿಧಾನಸಭೆ ಚುನಾವಣೆಗೆ ಜೆಡಿಎಸ್ ಟಾರ್ಗೆಟ್ 75. ಮುಂದಿನ ಚುನಾವಣೆಯಲ್ಲಿ 75 ಕ್ಷೇತ್ರಗಳಲ್ಲಿ ಗೆಲ್ತೇವೆ. ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ರು. 75 ಕ್ಷೇತ್ರಗಳ ಗೆಲುವಿಗಾಗಿ ಘರ್ ವಾಪಸಿ ಕಾರ್ಯಾಚರಣೆಯ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೇಳಿಕೆ ಕೊಟ್ಟಿದ್ರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 75 ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತೆ ಅಂತ. ಅದಕ್ಕಾಗಿಯೇ ಘರ್ ವಾಪಸಿ ಮಾಡಿಸ್ತಾ ಇದ್ದಾರಾ? ಯಾರ ಜೊತೆ ಕಾಂಗ್ರೆಸ್ನ ನಂಟು ಸ್ವಲ್ಪ ಹಳಸಿದೆ, ಎಲ್ಲಿ ಘರ್ಷಣೆ ಇದೆಯೋ ಅಲ್ಲಲ್ಲಿ ಜೆಡಿಎಸ್ ಗಾಳ ಹಾಕೋದಕ್ಕೆ ಶುರು ಮಾಡಿದ್ಯಾ. ಒಂದು ಕಡೆ ಇಕ್ಬಾಲ್ ಅನ್ಸಾರಿ, ಮತ್ತೊಂದು ಕಡೆ ಅಖಂಡ ಶ್ರೀನಿವಾಸ್. ಯಾವ ಜೆಡಿಎಸ್ ಪಕ್ಷವನ್ನ ಮುಗಿಸಿದ್ದೇವೆ, ನಾನಿದ್ದಾಗ 58 ಸೀಟ್ ಗೆದ್ದಿದ್ವು, ಇವತ್ತು 17 ಸೀಟಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ ಪದೇ ಪದೇ. ಇವತ್ತು 17 ಸೀಟಿಗೆ ನಾವು ಬಂದಿರಬಹುದು. ಹಲವಾರು ಕುತಂತ್ರದ ರಾಜಕಾರಣದಿಂದ ಈ 17 ಸೀಟನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 5-6 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 68-65 ಕ್ಷೇತ್ರಗಳಲ್ಲಿ ಈಗಾಗಲೇ ಯಾವೊಂದು ಜನತಾದಳ ಜನರೊಂದಿಗೆ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ನಾಯಕರುಗಳು ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭುಜಕ್ಕೆ ಹೆಗಲು ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು 2028 ಜನತಾದಳ ಇವತ್ತು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ. ಈ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥದ್ದು ನಿಮ್ಮಗಳ ಜವಾಬ್ದಾರಿ. ಇದನ್ನು ಇವತ್ತು ಹೇಳಲಿಕ್ಕೋಸ್ಕರವಾಗಿ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ. ಇವತ್ತು ನಾವು ನಾಯಕರುಗಳೆಲ್ಲ ಕೂತು ನಮ್ಮ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.